ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹತ್ಯೆಗೆ 13 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ತಪ್ಪಿತಸ್ಥರನ್ನು ಕಂಡುಹಿಡಿದು ಶಿಕ್ಷಿಸಬೇಕು ಮತ್ತು ಎಸ್ಐಟಿ ತನಿಖೆ ದಾರಿ ತಪ್ಪಿಸಲು ಬಿಡಬಾರದೆಂದು ಸರ್ಕಾರವನ್ನು ಒತ್ತಾಯಿಸಿ ನ್ಯಾಯಕ್ಕಾಗಿ ಜನಾಗ್ರಹ. ಅನುಮಾನಗಳನ್ನ ನಾಗರಿಕ ಸಮಾಜದಲ್ಲಿ ಇಡೀ ವಿಶ್ವಾದ್ಯಂತ ಗಮನ ಸೆಳೆದಿರ್ತಕ್ಕಂಥ ಇದರ ಬಗ್ಗೆ ಅತಿ ಶೀಘ್ರವಾಗಿ ಏನು ವಿಶೇಷ ತನಿಖಾ ತಂಡ ಕ್ರಮವನ್ನ ಕೈಗೊಂಡು ಅದರ ಬಹಿರಂಗವಾಗಿ ಆಗಿರುವಂತಹದ್ದನ್ನ ತನಿಖೆ ಮಾಡಿ ಅನ್ನೋ ಒತ್ತಾಯಕ್ಕೆ ಎಸ್ಐಟಿ ನೇಮಕ ಆಗಿದೆ. ಅದನ್ನ ಗೊಂದಲಗಳನ್ನು ಹುಟ್ಟಾಕೋದ್ರ ಮೂಲಕ ಧರ್ಮ ಮತ್ತು ಭಾವನಾತ್ಮಕ ವಿಚಾರಗಳನ್ನು ಹೇಳುವ ಮೂಲಕ ದುರ್ಬಲಗೊಳಿಸುವಂತ ಕ್ರಿಯೆ ನಡೀತಾ ಇದೆ. ಹಾಗಾಗಿ ನಮ್ಮೆಲ್ಲರ ಒತ್ತಾಯ ಸರ್ಕಾರ, ಸಂವಿಧಾನ, ಆಡಳಿತ ಯಂತ್ರ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಅದು ಕರ್ನಾಟಕ ಭಾರತ ದೇಶದಲ್ಲಿರುವಂಥ ಪ್ರದೇಶನೇ, ಸಂವಿಧಾನಿಕ ಆಡಳಿತದ ಒಳಗಿರುವಂಥ ಪ್ರದೇಶನೇ. ಅದು ವ್ಯಕ್ತಿಯ ಆಡಳಿತ ಆಗಬಾರದು. ಕೆಲವೇ ಜನ ಸೇರ್ಕೊಂಡು ಆ ಪ್ರದೇಶದಲ್ಲಿ ಆಡಳಿತ ನಡೆಸುವಂಥದ್ದಾದ್ರೆ ಸಂವಿಧಾನ ಯಾಕಬೇಕು, ಸಂವಿಧಾನದ ಆಡಳಿತ ಯಾಕಬೇಕು, ಸರ್ಕಾರ ಯಾಕಿರಬೇಕು, ಅದು ನಮ್ಮ ಪ್ರಶ್ನೆ. ಹಾಗಾಗಿ ಈ ತನಿಖೆಗಾಗಿ ನೇಮಕ ಆಗಿರುವಂತಹ ಒಂದು ಎಸ್ಐಟಿ ಏನಿದೆ ಅದು ತನಿಖೆಯನ್ನ ಮುಂದುವರಿಸಬೇಕು. ಇದುವರೆಗೂ ಆಗಿರುವಂತಹ ಅಸಹಜ ಸಾವುಗಳ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಮಾತ್ರ ಜನಗಳಿಗೆ ಸರ್ಕಾರದ ಬಗ್ಗೆ, ಕಾನೂನಿನ ಬಗ್ಗೆ ನಂಬಿಕೆ ಬರ್ತದೆ. ಅದೇ ಬಹಳ ಮುಖ್ಯವಾಗಿ ಈ ಭೂ ಕಬಳಿಕೆ ಪ್ರಕರಣಗಳ ಬಗ್ಗೆ ಬಹಳ ಅಮಾಯಕರು ಇವತ್ತೇನು ಸೌಜನ್ಯ ಸಾವಿಗಾಗಿ ಜನಾಗ್ರಹ ದಿನಾನ ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು 13 ವರ್ಷ ಕಳೆದ್ರೂ ಸಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅತ್ಯಾಚಾರಕ್ಕೆ ನ್ಯಾಯ ನಾವು ತರಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ದುರಂತದ ವಿಷಯ. ಒಂದ್ ಕಡೆ ಯಾವ ರೀತಿ ನಾವು ನೋಡಿದ್ದೀವಿ, ನಿರ್ಭಯ ಘಟನೆ ನಡೆದಾಗ ಹಳ್ಳಿಗಳಲ್ಲಿ, ರಾಜ್ಯಗಳಲ್ಲಿ, ದೇಶದಲ್ಲಿ ಒಂದು ಜನ ಹೋರಾಟ ಆಗಿ ಬೆಳೀತು. ಇವತ್ತು ಸೌಜನ್ಯ ಹೋರಾಟ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲದೆ ಇರೋದು ದುರದೃಷ್ಟಕರ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಅದೊಂದು ಪುಣ್ಯ ಸ್ಥಳ ಅನ್ನೋ ಹೆಸರಲ್ಲಿ ಇವತ್ತು ಜನ ಮುಂದೆ ಬರ್ತಾ ಇಲ್ಲ. ಜನ ಅರ್ಥ ಮಾಡ್ಕೋಬೇಕಾಗಿರೋದು ಸಗ್ರಿಗೇಟ್ ಮಾಡಬೇಕು ಅಂತ ನನಗೆ ಭಾವಿಸ್ತೀನಿ. ಧರ್ಮ ಬೇರೆ, ಅಲ್ಲಿ ಆಗಿರೋ ಅಂತ ಸೌಜನ್ಯಳ ಏನೋ ಸಾವು ಇವತ್ತಿಗೂ ಸಹ ಯಾಕಲ್ಲಿ ಎಷ್ಟು ಗೊಂದಲಗಳ ಗೂಡಾಗಿದೆ. ಎಸ್ಐಟಿ ಇದುವರೆಗೂ ಸಹ ಸೌಜನ್ಯಳ ಸಾವನ್ನ ಒಂದು ಸ್ವಯಂ ಪ್ರೇರಿತವಾಗಿ ತಗೊಂಡು ಒಂದು ನ್ಯಾಯಕ್ಕೋಸ್ಕರ ಮುಂದೆ ಬರ್ತಾ ಇಲ್ಲ. ಇದರಿಂದಗಡೆ ಯಾರಿದೆ? ಈ ತರದ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ ಸ್ನೇಹಿತರ. ಇಲ್ಲಿ ನಾವು ಇದೇ ಸಂದರ್ಭದಲ್ಲಿ ಮತ್ತೊಂದು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಸರ್ಕಾರಗಳಿಗೆ ಗೊತ್ತಿದೆ